ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ನಿರಂತರ ಪ್ರಯತ್ನ ಕೊನೆಗೂ ಕೈಗೂಡಿದೆ. ದೆಹಲಿಯಲ್ಲಿ ಡಿಸಿಎಂ ರಾಹುಲ್ ಗಾಂಧಿ ಭೇಟಿ ಮಾಡುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸ ತಲ್ಲಣ ಸೃಷ್ಟಿಸಿದೆ. ಸತತ 3 ಬಾರಿ ಯತ್ನ ವಿಫಲ ಆದರೂ 4ನೇ ಬಾರಿಗೆ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ತಮ್ಮ ಬಹಳ ದಿನಗಳ ಸಿಎಂ ಕನಸನ್ನ ರಾಹುಲ್ ಮುಂದಿಟ್ಟಿದ್ದಾರೆ. ಪಕ್ಷ ಸಂಘಟನೆ ಹೋರಾಟವನ್ನ ಮುಂದಿಟ್ಟು ಅಧಿಕಾರವನ್ನ ನೀಡಿ ಎಂಬ ಬೇಡಿಕೆಯನ್ನ ಮಂಡಿಸಿದ್ರು. ಡಿಕೆಶಿ ರಾಹುಲ್ ಭೇಟಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕೊನೆಗೂ ಹಿಡಿದ ಹಠ ಸಾಧಿಸಿದ ಡಿಕೆಶಿ. ರಾಹುಲ್ ಭೇಟಿ ಮಾಡುವಲ್ಲಿ ಟ್ರಬಲ್ ಶೂಟರ್ ಯಶಸ್ವಿ. 3 ಬಾರಿ ಪ್ರಯತ್ನ ವಿಫಲವಾದರೂ 4ನೇ ಪ್ರಯತ್ನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 3 ದಿನಗಳಿಂದ ರಾಹುಲ್ ಗಾಂಧಿ ಭೇಟಿಗಾಗಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಠಿಕಾಣಿ ಹಾಕಿದ್ರು. 2 ದಿನಗಳ ಕಾಲ ನಿರಂತರ ಪ್ರಯತ್ನ ಪಟ್ಟರು ತಮ್ಮ ನಾಯಕನನ್ನ ಭೇಟಿ ಮಾಡೋದಕ್ಕೆ ಆಗಿರಲಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಹಕಾರದಿಂದ ನೆಚ್ಚಿನ ನಾಯಕನನ್ನ ಭೇಟಿ ಮಾಡುವಲ್ಲಿ ಸಫಲರಾಗಿದ್ದಾರೆ. ತಮ್ಮ ಹಲವು ದಿನಗಳ ಆಸೆಯನ್ನ ಒಂದೇ ಉಸಿರಿಗೆ ತೋಡಿಕೊಂಡಿದ್ದಾರೆ. ಸಿಎಂ ಕುರ್ಚಿ ಬೇಡಿಕೆಯನ್ನ ವರಿಷ್ಠರ ಮುಂದೆ ಬಿಚ್ಚಿಟ್ಟಿದ್ದು ಕನಸು ನನಸು ಮಾಡುವಂತೆ ಕೋರಿದ್ದಾರೆ. ಹೈಕಮಾಂಡ್ನಿಂದ ಡಿಕೆಶಿಗೆ ಸಿಕ್ತು ಭರವಸೆ. ಡಿಕೆಶಿ ಆಸೆಗೆ ರಾಹುಲ್ ಗ್ರೀನ್ ಸಿಗ್ನಲ್ ಕೊಟ್ರ ಇಲ್ವಾ? ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡಿ ತಮ್ಮ ಮನದಿಂಗಿತವನ್ನೆಲ್ಲ ಅವರ ಮುಂದಿಟ್ಟಿರೋದು ನಿಜ. ಸೊರಗಿದ್ದ ಪಕ್ಷ ಸಂಘಟಿಸಿದ್ದು, ಮೇಕೆದಾಟು, ಭಾರತ್ ಜೋಡೋ ಪಾದಯಾತ್ರೆ ಆಯೋಜನೆ ಮಾಡಿದ್ದು, ಕಾರ್ಯಕರ್ತರನ್ನ ಜೊತೆಗೂಡಿಸಿದ್ದು, ಪಕ್ಷಕ್ಕೆ ಪುನಶ್ಚೇತನ ಕೊಟ್ಟಿದ್ದು, ಅಧಿಕಾರಕ್ಕೆ ತಂದಿದ್ದು ಎಲ್ಲದರ ಬಗ್ಗೆಯೂ ಒಂದೇ ಗುಟುಕಿಗೆ ತೆರೆದಿಟ್ಟಿದ್ದೇನೋ ನಿಜ. ಆದರೆ ರಾಹುಲ್ ಗಾಂಧಿ ಕಡೆಯಿಂದ ಸಿಕ್ಕಿರೋ ಭರವಸೆ ಏನು ಅನ್ನೋದು ಒಟ್ಟಾಗಿಯೇ ಉಳಿದಿದೆ. ಮಾಜಿ ಸಿಎಂ ಭೂಪೇಶ್ ಬಘೇಲ್, ಅಸ್ಸಾಂ ರಾಜ್ಯದ ಕೈ ಪ್ರಮುಖರು, ಡಿಕೆಶಿ ಹಾಗೂ ಡಿಕೆ ಸುರೇಶ್ ಮಾತ್ರವೇ ಇದ್ದ ಆ ಸಭೆಯಲ್ಲಿ ಡಿಕೆಶಿ ರಾಹುಲ್ ಮುಂದೆ ಹೇಳಿದ್ದೇನು, ಡಿಕೆಶಿಗೆ ರಾಹುಲ್ ಕೊಟ್ಟ ಭರವಸೆ ಏನು ಅಲ್ಲಿದ್ದವರಿಗಷ್ಟೇ ಗೊತ್ತು. ಅಲ್ಲಿರುವವರಲ್ಲಿ ಯಾರಾದರೂ ಒಬ್ಬರು ಬಹಿರಂಗ ಮಾಡಿದ ಮೇಲಷ್ಟೇ ವಾಸ್ತವ ಸತ್ಯಾಂಶ ಏನು ಅನ್ನೋದು ಗೊತ್ತಾಗೋದು. ಇಲ್ಲವಾದರೆ ಅದು ಗೌಪ್ಯವಾಗಿಯೇ ಉಳಿಯಲಿದೆ. ಇನ್ನು ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಡಿಕೆಶಿ ಸಿಕ್ಕ ಅತ್ಯಲ್ಪ ಸಮಯದಲ್ಲೇ ಎಲ್ಲ ವಿಚಾರವನ್ನ ಹೇಳಿದ್ದೇನೋ ಹೌದು. ಆದರೆ ರಾಹುಲ್ ಗಾಂಧಿ ತಕ್ಷಣವೇ ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ ಅನ್ನೋ ಮಾತಿದೆ. ಅದರ ಬಗ್ಗೆ ಈಗ ಚರ್ಚೆ ಬೇಡ. ಮೊದಲು ಅಸ್ಸಾಂ ಗೆಲ್ಲೋ ಕಡೆ ಗಮನ ಹರಿಸೋಣ, ನಂತರ ಇದರ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ದಾರೆಂಬ ಮಾತು ಎಐಸಿಸಿ ಪಡಸಾಲೆಯಿಂದ ರಾಜ್ಯದ ವಿಧಾನಸೌಧದ ಪಡಸಾಲೆಗೆ ಹರಿದು ಬಂದಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಕರ್ನಾಟಕದ ರಾಜಕಾರಣ, ಇಲ್ಲಿಯ ನಾಯಕರ ಸಾಮರ್ಥ್ಯ ಎಲ್ಲವೂ ಕೂಡ ಗೊತ್ತಿದೆ. ಮೇಲಾಗಿ ಸಿಎಂ ಪರವಾಗಿರುವ ವೇಣುಗೋಪಾಲ್ಗೆ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದ ವೇಳೆ ಇಂಚಿಂಚು ಮಾಹಿತಿ ಇದೆ. ಇದೆಲ್ಲವನ್ನ ಅವರು ರಾಹುಲ್ ಗಾಂಧಿ ಗಮನಕ್ಕೆ ಈಗಾಗಲೇ ತಂದಿದ್ದೂ ಆಗಿದೆ. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಸದ್ಯಕ್ಕೆ ಯಾವುದೇ ಭರವಸೆ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ಕೇಳಿ ಬರ್ತಿದೆ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರವನ್ನು ತಿಳಿಸ್ಲೇಬೇಕಲ್ಲ. ಎಲ್ಲಾ ವಿಚಾರಗಳನ್ನ ಮಾತಾಡಿದ್ದೀನಿ ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಎಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಬಯಸಿ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡ್ತೀನಿ. ಸುಮ್ಮನೆ ಇಲ್ಲಿ ಬಂದು ಗಾಡಿ ಕುತ್ಕೊಂಡು ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಇನ್ನು ಡಿಕೆಶಿ ರಾಹುಲ್ ಗಾಂಧಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು, ಅದಕ್ಕೇನು ವಿಶೇಷ ಅರ್ಥ ನೀಡೋದು ಬೇಡ ಅಂತ ಮುಖ್ಯಮಂತ್ರಿಗಳ ಆಪ್ತ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಮಹದೇವಪ್ಪ ಈ ಹೇಳಿಕೆ ನೀಡ್ತಾರೆ ಅಂದ್ರೆ ಅದರ ಹಿಂದೆ ಏನೋ ಬಲವಾದ ಕಾರಣ ಇರಲೇಬೇಕು. ಇಲ್ಲವಾದ್ರೆ ಡಿಕೆಶಿ ಅವರನ್ನ ಎದುರು ಹಾಕಿಕೊಂಡು ಮಹದೇವಪ್ಪ ಈ ಹೇಳಿಕೆ ನೀಡ್ತಾರೆ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯಗೆ ಅಂತ ಗ್ರೀನ್ ಸಿಗ್ನಲ್ ಬಂದಿರಬಹುದು, ಅಥವಾ ಒಂದು ವೇಳೆ ಡಿಕೆಶಿಗೆ ಅವಕಾಶ ವರಿಷ್ಠರು ಕೊಟ್ಟರು ಅದಕ್ಕೆ ನಾವು ಸೆಡ್ಡು ಹೊಡೆಯೋದು ಗ್ಯಾರಂಟಿ ಎನ್ನುವಂತಿದೆ. ಇದರ ಜೊತೆಗೆ ಇನ್ನಷ್ಟು ದೆಹಲಿಯಿಂದ ಬರ್ತಿರುವ ಮಾತು ಅಂದ್ರೆ ಈಗ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತೇನೆ, 2028ಕ್ಕೆ ನನಗೆ ಸಿಎಂ ಕೊಡ್ತೀವಿ ಅಂತ ಘೋಷಿಸಿ ಬಿಡಿ, ನಮ್ಮ ಇಲಾಖೆಯು ನನಗೆ ಇರಲಿ ಅಂತ ಡಿಕೆಶಿ ವರಿಷ್ಠರ ಮುಂದೆ ಸಂಧಾನ ನಡೆಸಿದ್ದಾರೆ ಅಂತಲೂ ಹೇಳಲಾಗ್ತಿದೆ.
ಒಟ್ನಲ್ಲಿ ಡಿಕೆಶಿ 4ನೇ ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ಅಲ್ಲದೆ ಈ ವೇಳೆ ತಮ್ಮ ಮನದಿಂಗಿತವನ್ನ ಪ್ರಸ್ತಾಪಿಸಿದ್ರು. ಆದರೆ ಅವರ ಆಸೆಯನ್ನ ವರಿಷ್ಠರು ಈಡೇರಿಸ್ತಾರಾ? ಕಾದು ನೋಡಬೇಕಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.